ಏನು ಬಂಗಾರ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಭಾರಿ ಕ್ರಾಶ್ ಆಗಿದೆಯಾ? ಹೌದು ವೀಕ್ಷಕರೇ, ಬಂಗಾರ ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಕೂಡ ಬಂಗಾರ ಬೆಳ್ಳಿ ಡಿಮ್ಯಾಂಡ್ ಭಾರಿ ಇಳಿಕೆ ಆಗ್ತಾ ಇದೆ ಹಾಗೂ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಇವತ್ತು ನಾವು ನಿಮಗೆ ಆ ಒಂದು ಚಾರ್ಟ್ ಕೂಡ ತೋರಿಸ್ತೇವೆ. ನೀವು ಕೂಡ ನೋಡಬಹುದು ಬೆಳ್ಳಿ 60,000 ರೂಪಾಯಿ ತನಕ ಹೇಗೆ ಮಹಾಪತನ ಕಂಡಿದೆ ಅಂತ. ಇದಕ್ಕೆ ಮಾರ್ಕೆಟ್ ಕ್ರಾಶ್ ಹಾಗೂ ರಕ್ತ ದೋಕುಳಿ ಅಂತಾನೂ ಕೂಡ ಕರಿಬಹುದು. ನೋಡಿ ವೀಕ್ಷಕರೇ, ನಮ್ಮ ಭಾರತದಲ್ಲಿ ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬಾರದು ಅಂತ ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಗಡಗಡ ಅಂತ ನಡಕ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಬಂಗಾರ ಬೆಳ್ಳಿ ಮಾರ್ಕೆಟ್ ಇಳಿಕೆ ಆಗೋದಕ್ಕೆ ಭಾರತದ ಒಂದು ನಿರ್ಧಾರ ಸಾಕು ಎಂಬುದಕ್ಕೆ ಇದು ದೊಡ್ಡ ಸಾಕ್ಷಿ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಂಗಾರ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಎಲ್ಲವನ್ನೂ ಕೂಡ ನೋಡೋಣ. ನಿಮಗೂ ಕೂಡ ಆಸೆ ಇದ್ರೆ, ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ವೀಕ್ಷಕರೇ. ಬನ್ನಿ, ಈಗ ನಾವು ನಿಮಗೆ ಸಾಕ್ಷಿ ಸಮೇತ ಚಾರ್ಟ್ ಮೂಲಕ ಬಂಗಾರದ ETF ಹಾಗೂ ಬೆಳ್ಳಿ ETF ವ್ಯಾಲ್ಯೂನ ತೋರಿಸ್ತೇವೆ. ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ ಆನ್ಲೈನ್ ನಲ್ಲಿ, ಅದರದ್ದು ಬೆಲೆ ಯಾವ ತರ ಇಳಿಕೆ ಆಗುತ್ತೆ ನೋಡಿ, ಆ ತರ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ. ನೋಡಿ, ಹೋದ ವಾರ ಇದ್ರದ್ದು ಬೆಲೆ 2,66,000 ರೂಪಾಯಿ ಇತ್ತು. ಆದ್ರೆ ಹೋದ ತಿಂಗಳು ಇದ್ರದ್ದು ಬೆಲೆ 3 ಲಕ್ಷ ರೂಪಾಯಿ ಇತ್ತು. ಆದ್ರೆ ಇವತ್ತು 2,39,000 ರೂಪಾಯಿ. ಅಂದ್ರೆ ನೀವು ನೋಡಬಹುದು ಹತ್ತತ್ರ 60,000 ರೂಪಾಯಿ. ಅಂದ್ರೆ 3 ಲಕ್ಷ ರೂಪಾಯಿಯಲ್ಲಿ 2,40,000 ರೂಪಾಯಿಯಲ್ಲಿ 60,000 ರೂಪಾಯಿಷ್ಟು ಮಹಾಪತನ ಕಂಡಿದೆ. ಬೇಕಾದ್ರೆ ನಾವು ನಿಮಗೆ ಮತ್ತೊಮ್ಮೆ ಇಲ್ಲಿ ಚಾರ್ಟ್ ಅಲ್ಲಿ ಲೈನ್ ಆಗಿ ತೋರಿಸ್ತಾ ಇದ್ದೇವೆ, ನೋಡಬಹುದು. ಈ ಒಂದು ಗ್ರಾಫ್ ನೋಡಿ, ಮೊನ್ನೆ ಬೆಳ್ಳಿ ವ್ಯಾಲ್ಯೂ ಇದು ಬಂದು ಬೆಳ್ಳಿ ಸಿಲ್ವರ್ ಫ್ಯೂಚರ್ಸ್ ವ್ಯಾಲ್ಯೂ ಅಂತ ಕರೀಬಹುದು MCX ಅಲ್ಲಿ. ನೋಡಿ, ಮೊನ್ನೆ 3,04,000 ರೂಪಾಯಿ, ಇವತ್ತು 2,39,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇರುವಂತದ್ದು. ಹತ್ತತ್ರ 61,000 ರೂಪಾಯಿಷ್ಟು ಮಹಾ ಕುಸಿತ ಅಂತಾನೆ ಹೇಳ್ಬಹುದು. ಅಂದ್ರೆ ಈ ಒಂದು ಕುಸಿತ ಸಾಧಾರಣ ಕುಸಿತವಲ್ವೇ ಅಲ್ವಾ? ಅಂದ್ರೆ ಈ ಒಂದು ಕುಸಿತ ದೊಡ್ಡ ಮಟ್ಟದಲ್ಲಿ ಇನ್ನೂ ಇಳಿಕೆಗೆ ಕಾರಣ ಆಗ್ಬಹುದು. ನೋಡಿ, 65,000 ರೂಪಾಯಿ ಇಳಿಕೆ ಆಗಿದೆ ಕೇವಲ 1-2 ವಾರದಲ್ಲಿ ಅಂತಾನು ಕೂಡ ನಾವು ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದಕ್ಕೆ ಮಹಾಪತನ, ರಕ್ತ ದೋಕಳಿ ಅಂತಾನು ಕೂಡ ಕರಿಬಹುದು. ಎದಕ್ಕಂದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿ ಇದ್ದಾಗ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರು ಅವರಿಗೆ ಇವತ್ತು 60,000 ರೂಪಾಯಿ ನಷ್ಟ. ಅಂದ್ರೆ ಯಾರೆಲ್ಲ ಹೊಸದಾಗಿ ಖರೀದಿ ಮಾಡ್ತಾರೆ ಅವರಿಗೆ ಒಂದು ಸೂಪರ್ ಚಾನ್ಸ್ ಅಂತಾನು ಕೂಡ ಇಲ್ಲಿ ತಜ್ಞರು ಕರೀತಾರೆ. ಅಂದ್ರೆ ಬೆಳ್ಳಿ ನಿಮಗೆ ಡಿಸ್ಕೌಂಟ್ ವ್ಯಾಲ್ಯೂ ಸಿಗ್ತಾ ಇದೆ. ಈಗ ನೋಡಿ, ನೀವೆಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಹೋಗಿರ್ತೀರಾ, ನಿಮಗೆ 500 ರೂಪಾಯಿ ಹೇಳ್ತಾರೆ, ಆದ್ರೆ ನೀವು 300 ರೂಪಾಯಿ ಕೇಳ್ತೀರಾ, ಅವರು ಕೊಡಲ್ಲ. ಆಮೇಲೆ ನೀವು 350 ಕೇಳ್ತಾರೆ, ಕೊಡ್ತಾರೆ. ಈ ತರ ಡಿಸ್ಕೌಂಟ್ ಆಗುತ್ತಲ್ಲ, ಆ ಒಂದು ಡಿಸ್ಕೌಂಟ್ ಈಗ ಬೆಳ್ಳಿ ಮೇಲೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾರೆಲ್ಲ 3 ಲಕ್ಷ ರೂಪಾಯಿ ತಗೊಂಡಿದ್ರು ಈಗ ಅದೇ ಒಂದು ವ್ಯಾಲ್ಯೂ 2,40,000 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಬೆಳ್ಳಿ 1 ಕೆಜಿಗೆ ಎಷ್ಟು ಅಂತ ನೀವು ಕೇಳೋದಾದ್ರೆ 2,60,000 ರೂಪಾಯಿ ಫಿಸಿಕಲ್ ಮಾರ್ಕೆಟ್ ಅಲ್ಲಿ. ನಾಳೆ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಇದೆ ವೀಕ್ಷಕರೇ. 2,50,000 ರೂಪಾಯಿ 1 ಕೆಜಿ ಬೆಳ್ಳಿ ವ್ಯಾಲ್ಯೂ ಮತ್ತೊಮ್ಮೆ ಬರಬಹುದು. ಸದ್ಯಕ್ಕೆ 2,60,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. 2,80,000 ರೂಪಾಯಿ ಇತ್ತು, ಮತ್ತೆ 10,000 ರೂಪಾಯಿ ಇಳಿಕೆ ಆಯಿತು, ಮತ್ತೆ 5,000 ರೂಪಾಯಿ ಇಳಿಕೆ ಆಯಿತು. ಆಗ್ತಾ ಈಗ 2,60,000 ರೂಪಾಯಿಗೆ ಬಂದಿದೆ. ಮತ್ತೆ 10,000 ರೂಪಾಯಿ ನಾಳೆನೂ ಇಳಿಕೆ ಆಗುತ್ತೆ. ಯಾಕಂದ್ರೆ ಈ ಒಂದು MCX ವ್ಯಾಲ್ಯೂ ಏನಿದೆ ನೋಡಿ, ಅದು ನಾಳೆಗೆ ಅಪ್ಡೇಟ್ ಆಗ್ಬೋದು. ಯಾಕಂದ್ರೆ ಈಗಾಗಲೇ ಬೆಲೆ ಅಪ್ಡೇಟ್ ಆಗ್ಬಿಟ್ಟಿದೆ ರಾತ್ರಿ ಅಷ್ಟಿಗೆ. ಆದ್ರೆ ನಾಳೆ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮತ್ತೆ ಬೆಲೆ ಮತ್ತೆ ಅಪ್ಡೇಟ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಹೀಗಾಗಿ ಯಾರೆಲ್ಲ ಕಡಿಮೆ ಬೆಲೆ ಇದ್ದಾಗ ಖರೀದಿ ಮಾಡಿದ್ರು ಅವರಿಗೆ ಒಂದು ಚಾನ್ಸ್ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ 2,80,000 3 ಲಕ್ಷ ರೂಪಾಯಿದಾಗ ಖರೀದಿ ಮಾಡಿದ್ರು ಅವರಿಗೀಗ ನಷ್ಟ ಅಂತಾನು ಕೂಡ ಹೇಳ್ಬಹುದು. ಅದೇ ಸೇಮ್ ಆಸ್ ಇಟ್ ಈಸ್ ಈಗ ಬಂಗಾರದಲ್ಲೂ ಕೂಡ ನಡೀತಾ ಇದೆ. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ಲೇಬೇಕು ಅಂತ ನಾವು ನಿಮಗೆ ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದೇವೆ. ಅದು ಕೂಡ ಇವತ್ತು ಸತ್ಯವಾಗಿದೆ. ಯಾವ ತರ ಬೆಳ್ಳಿ ಕ್ರಾಶ್ ಆಗಿದೆ ಅದೇ ತರ ಬಂಗಾರದ ಮಾರ್ಕೆಟ್ ಕೂಡ ಕ್ರಾಶ್ ಆಗಿದೆ. ಕಂಪೇರ್ ಟು ಈಗ XAUUSD ಅಂದ್ರೆ ಅಮೆರಿಕನ್ ಡಾಲರ್ ವರ್ಸಸ್ ಬಂಗಾರದ ರೇಟ್ಸ್ ಅಲ್ಲಿ ನೋಡೋದಾದ್ರೆ $4,300 ಹತ್ತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇದು ಒಂದು ಮಹಾಪತನಕ್ಕೆ ಕಾರಣ ಆಗ್ಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ಇಂಪೋರ್ಟ್ ಡಿಮ್ಯಾಂಡ್ ಕಡಿಮೆ ಆಗಿರುವಂತದ್ದು. ಅಂದ್ರೆ ವೀಕ್ಷಕರೇ, ಮುಖ್ಯವಾಗಿ ನಾವು ಏನೆಲ್ಲ ಬಂಗಾರ ಖರೀದಿ ಮಾಡ್ತಿದ್ವಿ ಜನರು, ಅವರು ಬಂಗಾರ ಖರೀದಿ ಮಾಡೋದು ಕಡಿಮೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ RBI ಕೂಡ ನಮ್ಮ ಭಾರತ ದೇಶದ್ದು ಒಂದು ಚಿನ್ನದಲ್ಲಿ ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಿರಬಹುದು. ಹೀಗಾಗಿ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೀಗಾಗಿ ಬೆಲೆ ಕುಸಿತಕ್ಕೆ ಕಾರಣ ಆಗ್ತಾ ಇರಬಹುದು ಅಂತ ಲೆಕ್ಕಾಚಾರ ಇಲ್ಲಿ ಮಾಡಿರುವಂತದ್ದು ತಜ್ಞರು. ನೋಡಿ, ಮೊನ್ನೆ 1,62,000 ರೂಪಾಯಿ, ಇವತ್ತು 1,53,000 ರೂಪಾಯಿ, ಹತ್ತತ್ರ 8-9,000 ರೂಪಾಯಿಷ್ಟು ಮಹಾ ಕುಸಿತ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಈ ಒಂದು ಚಾರ್ಟ್ ಕೂಡ ನೀವು ನೋಡಬಹುದು. ಅಂದ್ರೆ ಇದು ಕೂಡ
ಬಂಗಾರದ MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂತ ಕರೀತಾರೆ. ಇದು ಗೋಲ್ಡ್ ಫ್ಯೂಚರ್ಸ್ ಅಂತಾನು ಕೂಡ ನಾವು ಕರಿಬಹುದು. ಇದ್ರದ್ದು ಬೆಲೆ ನೋಡಿ 1,64,000 ರೂಪಾಯಿಂದ ಈಗ 1,52,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 10,000 ರೂಪಾಯಿಷ್ಟು 11,000 ರೂಪಾಯಿಷ್ಟು ಮಹಾ ಕುಸಿತ ಅಂತಾನು ಕೂಡ ಕರಿಬಹುದು. ಇದು ಕೂಡ ಸಾಧಾರಣ ಕುಸಿತ ಅಲ್ಲ ಅಂತ. ಎದಕ್ಕಂದ್ರೆ ನೋಡಿ, ಏರುವಾಗ ಮಂದಗತಿಯಲ್ಲಿ ಏರಿಕೆ ಆಗ್ತಾ ಇದೆ, ಬೀಳುವಾಗ ಧಡಾರ್ ಅಂತ ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಅಂದ್ರೆ ಸೆಲ್ಲಿಂಗ್ ವ್ಯಾಲ್ಯೂ ಜಾಸ್ತಿ ಇರುವಂತದ್ದು, ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರಬಹುದು, ಬಂಗಾರ ಮಾರಾಟ ಹೆಚ್ಚಿಗೆ ಆಗ್ತಾ ಇರಬಹುದು, ಹೀಗಾಗಿ ಬೆಲೆ ಇಳಿಕೆ ಆಗ್ತಿರಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾರೆ. ಇದು ಬಂಗಾರ ಒಂದು ವಾರದಲ್ಲಿ ಕೇವಲ 7,000 ರೂಪಾಯಿ ಇಳಿಕೆ ಆಗಿದ್ರೆ ಹೋದ ತಿಂಗಳಿಗೆ ಈ ವಾರ 11,000 ರೂಪಾಯಿಷ್ಟು ಇಳಿಕೆ ಕಂಡಿರುವಂತದ್ದು. ವೀಕ್ಷಕರೇ, ಯಾರೆಲ್ಲ 1,65,000 1,64,000 ರೂಪಾಯಿ ಇದ್ದಾಗ ಬಂಗಾರ ತಗೊಂಡಿದ್ರು ಅವರಿಗೂ ಕೂಡ ಇವತ್ತು 12,000-13,000 ರೂಪಾಯಿ ನಷ್ಟ ಅಂತ ಹೇಳ್ಬಹುದು. ಯಾರೆಲ್ಲ 1,20,000 1,70,000-80,000 ರೂಪಾಯಿ ಇದ್ದಾಗ ಬಂಗಾರ ತಗೊಂಡಿದ್ರು ನೋಡಿ, ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಈಗ ನೋಡಿ, ಬಂಗಾರ ಮತ್ತೆ ಇಳಿಕೆ ಆಗ್ತಾ ಇದೆ, ಇನ್ನೊಮ್ಮೆ ಹೂಡಿಕೆಗೆ ಚಾನ್ಸ್ ಅಂತಾನು ಕೂಡ ಇಲ್ಲಿ ಕರಿಬಹುದು. ಅಂದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ ವೀಕ್ಷಕರೇ, ಇದು ಇನ್ನೂ ವ್ಯಾಲ್ಯೂ ಅಪ್ಡೇಟ್ ಆಗಬೇಕಾಗಿದೆ. ಅಂದ್ರೆ ಈಗ 10 ಗ್ರಾಮ್ಗೆ 1,14,870 ರೂಪಾಯಿ ಇದೆ. ಇದರದ್ದು ಬೆಲೆ ಈಗ MCX ಅಲ್ಲಿ ಇಳಿಕೆ ಆಗಿರೋ ಹಿನ್ನೆಲೆ 1,13,000 ರೂಪಾಯಿ ಅಥವಾ 1,13,500 ರೂಪಾಯಿ ತನಕ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನ ನಿಮಗೆ ಮಾರಾಟಕ್ಕೆ ಸಿಗಬಹುದು. ಅಂದ್ರೆ ನಿಮಗೆ ಖರೀದಿ ಮಾಡಲು ಅವೈಲೇಬಲ್ ಸಿಗಬಹುದು ಅಂತ ಹೇಳ್ಬಹುದು. ಅಂದ್ರೆ 1,14,000 ರೂಪಾಯಿ ಇದೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, ವೇಸ್ಟೇಜ್ ಅಂತ ಇರುತ್ತೆ, ಮತ್ತೆ GST 3% ಕೂಡ ಇರುವಂತದ್ದು. ಇದು ಕೇವಲ ಆನ್ಲೈನ್ ಬೆಲೆ ಆಗಿರುತ್ತೆ. ಮತ್ತೆ ವೀಕ್ಷಕರೇ, ನೀವೇನಾದ್ರೂ 22 ಕ್ಯಾರೆಟ್ ಚಿನ್ನ ತಗೋತೀರಾ, 18 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೆ ಏನ್ ತಪ್ಪು ಮಾಡಬಾರ್ದು. ನೀವು ಕಡ್ಡಾಯವಾಗಿ ಯಾವುದೇ ಕ್ಯಾರೆಟ್ ಚಿನ್ನ ತಗೊಳ್ಳಿ, BIS ಮಾರ್ಕ್, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ವೀಕ್ಷಕರೇ, ಹಾಲ್ ಮಾರ್ಕ್ ಇಲ್ಲದೇ ಇರೋ ಆಭರಣ ನೀವು ತಗೊಂಡ್ರೆ ಅಲ್ಲಿ ನಿಮಗೆ ಮೋಸ ಆಗಬಹುದು. ಅದರಲ್ಲಿ ಬಂಗಾರ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದು ನಿಮಗೆ ಅಧಿಕೃತವಾಗಿ ಪ್ರಮಾಣವಾಗಿ BIS ಮಾರ್ಕ್ ಜೊತೆಗೆ ಸಿಗುತ್ತೆ. ಹೀಗಾಗಿ ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಇಲ್ಲದೇ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. ಮರಳಿ ನೀವು ಮಾರಾಟ ಮಾಡಲು ಹೋಗ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ತಗೊಂಡಿರೋ ಆಭರಣದಲ್ಲಿ ಬಂಗಾರ ಸ್ವಲ್ಪ ಪ್ರಮಾಣದಲ್ಲಿದೆ. ಅಂದ್ರೆ 75% ಇರಬೇಕಲ್ಲ, 18 ಕ್ಯಾರೆಟ್ಗೆ 65% ಇರುತ್ತೆ. 10% ಕಡಿಮೆ ಇದ್ರೂ ಕೂಡ ಲಕ್ಷಕ್ಕೆ 10,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ತೂಕದಲ್ಲಿ ನೀವು ಮೋಸ ಹೋಗಬೇಡಿ. ನೋಡಿ, ಈಗ 24 ಕ್ಯಾರೆಟ್ ಅಂದ್ರೆ ಗಟ್ಟಿ ಬಂಗಾರ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಗಟ್ಟಿ ಬಂಗಾರದಲ್ಲಿ ಯಾವುದೇ ರೀತಿ ವೆಸ್ಟೇಜ್ ಇರಲ್ಲ, ಮೇಕಿಂಗ್ ಚಾರ್ಜ್ ಕೂಡ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಇದು ನೀವು ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ಅಂದ್ರೆ 24 ಕ್ಯಾರೆಟ್ ಅಂದ್ರೆ ಇದು 999 ಪ್ಯೂರಿಟಿ ಇರುತ್ತೆ. ಅದು ಬಂಗಾರದ ಬೆಲೆ ಏರಿಕೆ ಆದ್ರೆ ನಾಳೆ ನೀವು ಮತ್ತೆ ಗಟ್ಟಿ ವಾಪಸ್ ಕೊಟ್ರೆ ಅವರು ನಿಮಗೆ ಹಣ ಕೂಡ ಕೊಡ್ತಾರಲ್ಲ, ಅವಾಗ ನಿಮಗೆ ಲಾಭ ಆಗಬಹುದು. ಆದ್ರೆ ಅದೇ ನೀವೇನಾದ್ರೂ ಆಭರಣದಲ್ಲಿ ಹೂಡಿಕೆ ಮಾಡಿದ್ರೆ ಅದು ನಿಮಗೆ ನಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಒಂದು ಬಂಗಾರದ ಆಭರಣ ರೆಡಿ ಮಾಡ್ಬೇಕಂದ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಗಟ್ಟಿ ಬಂಗಾರವನ್ನ ಅದನ್ನ ಕರಗಿಸಿ ಅದರಲ್ಲಿ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ, ಬೆಳ್ಳಿ, ತಾಮ್ರ, ನಿಕ್ಕಲ್ಸ್ ಗಳನ್ನ ಆಡ್ ಮಾಡಿ ಒಂದು ಆಭರಣವನ್ನ ರೆಡಿ ಮಾಡಿರ್ತಾರೆ. ಆ ಒಂದು ಆಭರಣ ರೆಡಿ ಮಾಡೋದಕ್ಕೆ ಸ್ವಲ್ಪ ವೇಸ್ಟ್, ಬಂಗಾರ ಕೂಡ ವೇಸ್ಟ್ ಆಗಿರುತ್ತೆ, ಅದನ್ನು ಕೂಡ ಚಾರ್ಜ್ ಅಲ್ಲಿ ಹಿಡಿತಾರೆ. ಮೇಕಿಂಗ್ ಚಾರ್ಜ್, ಅದು ರೆಡಿ ಮಾಡೋದಕ್ಕೆ ಮಜೂರಿ ನೀವು ಕೊಡಬೇಕಾಗುತ್ತೆ, ಅದಕ್ಕೂ ಕೂಡ 8%, 10%, 15-20% ವರೆಗೂ ತಗೋತಾರೆ. ಅಲ್ಲಿ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ಹೋಗಬಾರ್ದು. ಮೇಕಿಂಗ್ ಚಾರ್ಜ್ ನೀವು ಏನಾದ್ರೂ 20-30% ಕೊಡ್ತಿದ್ರಪ್ಪ ಅಂದ್ರೆ ಒಂದು 4-5 ಅಂಗಡಿಗಳಲ್ಲಿ ಚೆಕ್ ಮಾಡಬೇಕು. ನೋಡಿ, 10% ಅಥವಾ 20%, 10% ಅಂದ್ರೆ ಲಕ್ಷಕ್ಕೆ 10,000 ರೂಪಾಯಿ, 20% ಅಂದ್ರೆ ಲಕ್ಷಕ್ಕೆ 20,000 ರೂಪಾಯಿ. ನಿಮಗೆ 20% ಹೇಳಿರ್ತಾರೆ, ನೀವು 10%ಗೆ ಬಾರ್ಗೇನಿಂಗ್ ಮಾಡಿದ್ರೆ 10% ಕೂಡ ಇಳಿಕೆ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು ಬಿಲ್ ವ್ಯಾಲ್ಯೂ ಅಲ್ಲಿ. ಇನ್ನು ಹೂಡಿಕೆ ಮಾಡೋರು ಕಡ್ಡಾಯವಾಗಿ 24 ಕ್ಯಾರೆಟ್ ತಗೋಬೇಕು, ಆಭರಣ ತಗೋಬಾರ್ದು ಅಂತ ಇದಕ್ಕೆ ಹೇಳ್ತೀವಿ. ನೋಡಿ ವೀಕ್ಷಕರೇ, ಇವತ್ತು ನೀವು ಒಂದು ಆಭರಣ ತಗೊಂಡಿರ್ತೀರಾ 10 ಗ್ರಾಮ್ದು, ನಾಳೆ ಅದನ್ನ ಮತ್ತೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅದು ನಿಮಗೆ 1 ಲಕ್ಷ ರೂಪಾಯಿಗೆ ನೀವು ತಗೊಂಡಿರ್ತೀರಾ, ಅದು ಮರಳಿ ವಾಪಸ್ ನಿಮಗೆ 1 ಲಕ್ಷ ರೂಪಾಯಿಗೆ ಅವರು ತಗೊಳ್ಳೋದಿಲ್ಲ. ಅವರು ಅದರ ಮೇಲಿರೋ ಹಾಕಿರೋ ಮೇಕಿಂಗ್ ಚಾರ್ಜ್ ಏನಿರುತ್ತೆ ಅದನ್ನ ಡಿಡಕ್ಟ್ ಮಾಡ್ತಾರೆ, ಅದನ್ನ ಮೈನಸ್ ಮಾಡ್ತಾರೆ. ಅಂದ್ರೆ 10% ಅಂದ್ರೂ ಕೂಡ 10,000 ರೂಪಾಯಿ ಮೇಕಿಂಗ್ ಚಾರ್ಜ್ ಲೆಸ್ ಮಾಡಿ ನಿಮಗೆ 90,000 ರೂಪಾಯಿ ಕೊಡ್ತಾರೆ. ಅಂದ್ರೆ ನಿಮಗೆ 10,000 ರೂಪಾಯಿ ನಷ್ಟ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹೀಗಾಗಿ ವೀಕ್ಷಕರೇ, ಎರಡನೇದಾಗಿ ಇಂಪಾರ್ಟೆಂಟ್, ತೂಕದಲ್ಲಿ ಮೋಸ ಹೋಗಬಾರ್ದು. ಈಗ ನೋಡಿ, ಒಂದು ಬಂಗಾರದ ಆಭರಣ ಇರುತ್ತೆ, ಅದ್ರ ಮೇಲೆ ಸ್ಟೋನ್ಸ್ ಅಂತ ಇರುತ್ತೆ, ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್, ಆರ್ಟಿಫಿಷಿಯಲ್ ಡೈಮಂಡ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಅಂದ್ರೆ ನಕಲಿ ಒಂದು ಮುತ್ತುಗಳನ್ನ, ಹವಳಗಳನ್ನ ಆಡ್ ಮಾಡಿರ್ತಾರೆ. ಅದ್ರದ್ದು ತೂಕ 1 ಗ್ರಾಮ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಒಂದು ಬಂಗಾರದ ಉಂಗುರದ ಮೇಲೆ ಒಂದು ಬಂಗಾರದ ಡೈಮಂಡ್ ಇಟ್ಟಿರ್ತಾರೆ, ಆ ಒಂದು ಉಂಗುರದಲ್ಲಿ, ಅದು ಕೂಡ ಆ ಒಂದು ತೂಕದ ಮಷಿನ್ ಮೇಲೆ ಅದು ಕೂಡ ವೇಟ್ ಆಗ್ತಾ ಇರುತ್ತೆ. ಅದ್ರದ್ದು ತೂಕ ಎಷ್ಟಿರುತ್ತೆ ಆರ್ಟಿಫಿಷಿಯಲ್ ಡೈಮಂಡ್ದು, ಅದ್ರದ್ದು 500 ರೂಪಾಯಿ 600 ರೂಪಾಯಿ ಏನೋ ಇರುತ್ತೆ. ಅದು ನೋಡಿ 1 ಗ್ರಾಮ್ಗೆ
15,000 ರೂಪಾಯಿ ಬಂಗಾರದ ವ್ಯಾಲ್ಯೂ. ಅದೇ 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಕೇವಲ 500 ರೂಪಾಯಿಗೆ ಸಿಗುತ್ತೆ. ಸೊ ನೀವು ಅದನ್ನ ತೂಕದಲ್ಲಿ ಲೆಸ್ ಮಾಡಿಸಿದ್ರೆ 9 ಗ್ರಾಮ್ಗಳು ಕೂಡ ನೀವು ಲೆಕ್ಕ ಕೊಟ್ರೆ 1 ಗ್ರಾಮ್ ನಿಮ್ದು ಉಳಿತಾಯವಾಗುತ್ತೆ. 1 ಗ್ರಾಮ್ದು ಸ್ಟೋನ್ಸ್ ಗಳನ್ನ ನೀವು ಲೆಸ್ ಮಾಡಿಸ್ಬೇಕು. ನೀವು ಲೆಸ್ ಮಾಡಿಸಿದ್ರೆ 1 ಗ್ರಾಮ್ ಉಳಿದ್ರು ಕೂಡ ನಿಮಗೆ 13-15,000 ರೂಪಾಯಿ ಅಷ್ಟು ಉಳಿತಾಯ ಅಂತಾನು ಕೂಡ ನಾವಿಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ತುಂಬಾ ಜನ ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಒಂದು ಟ್ರಿಕ್ ಏನಪ್ಪಾ ಅಂದ್ರೆ, ನೀವು ಒಟ್ಟಿಗೆ 10 ಗ್ರಾಮ್ ಬಂಗಾರ ತಗೋಬಾರ್ದು. ನಿಮಗೆ ಏನಾದ್ರೂ ಬಂಗಾರ ಖರೀದಿ ಮಾಡೋದಿದ್ರೆ, ನೀವು ಆಭರಣ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮೊದಲು ಬಂಗಾರದಲ್ಲಿ ಹೂಡಿಕೆ ಮಾಡಬೇಕು. ಯಾವ ತರ ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ತರ ನೀವು ಖರೀದಿ ಮಾಡಿ 10 ಗ್ರಾಮ್ ಬಂಗಾರವನ್ನ ಕೂಡಿಸಿ ನಂತರ ಜ್ಯುವೆಲ್ಲರಿ ಅಂಗಡಿಯವರಿಗೆ ಆ ಬಂಗಾರ ಕೊಡೋದರ ಮೂಲಕ ನೀವು ನಿಮ್ಗೆ ಯಾವ್ದಿಷ್ಟ ಬಳೆ ನೆಕ್ಲೆಸ್ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು. ಇದರಿಂದ ನಿಮಗೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಬಂಗಾರ ಕಡಿಮೆ ಬೆಲೆಗೆ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ವೀಕ್ಷಕರೇ. ಇದು 916 ಬಂಗಾರ ಅಂತ ಕೂಡ ತುಂಬಾ ಜನ ಕರೀತಾರೆ. ಅಂದ್ರೆ 91.6% ಇರುತ್ತೆ 22 ಕ್ಯಾರೆಟ್ ಬಂಗಾರದಲ್ಲಿ. ಇದ್ರದ್ದು ಬೆಲೆ 10 ಗ್ರಾಮ್ಗೆ 1,40,000 ರೂಪಾಯಿ ಅಂದ್ರೆ 1,41,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇರುವಂತದ್ದು. ಅಂದ್ರೆ ಇದು ಆಭರಣದ ಬೆಲೆ ಆಗಿರೋದ್ರಿಂದ, ಇದು 22 ಕ್ಯಾರೆಟ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಹಾಗೂ GST ಕೂಡ ಎಕ್ಸ್ಟ್ರಾ ಇರುತ್ತೆ ಅಂತಾನು ಕೂಡ ಹೇಳ್ಬಹುದು. ಕೆಲವೊಂದು ಅಂಗಡಿಗಳಲ್ಲಿ ಅಂದ್ರೆ ಕೆಲವೊಂದು ಊರುಗಳಲ್ಲಿ 1,42,000 ರೂಪಾಯಿ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ. ಇದು ಗಟ್ಟಿ ಬಂಗಾರ ಅಂತ ನಾವು ಕರಿತೀವಿ. ಅಂದ್ರೆ ಇದು 999 ಪ್ಯೂರಿಟಿ, 99.9% ಇದರಲ್ಲಿ ಬಂಗಾರ ಇರುತ್ತೆ 24 ಕ್ಯಾರೆಟ್ ಅಲ್ಲಿ. ಇದು ಹೂಡಿಕೆ ಮಾಡೋರು ತಗೋತಾರೆ. ನೀವು ಇವತ್ತು ಹೂಡಿಕೆ ಮಾಡಿರ್ತೀರಾ, ನಾಳೆ ಬೆಲೆ ಏರಿಕೆ ಆಯ್ತು, ನಾಳೆ ನೀವು ಅದು ಮಾರಾಟ ಮಾಡಿದ್ರೆ ಅದು ಮತ್ತೆ ನಿಮಗೆ ಲಾಭ ಕೊಡುತ್ತೆ. ಆದ್ರೆ ಆಭರಣ ಹಾಗಲ್ಲ, ಅದನ್ನ ಕರಗಿಸ್ತಾರೆ. ಮೇಕಿಂಗ್ ಚಾರ್ಜು, ವೆಸ್ಟೇಜು, GST ಎಲ್ಲ ಲೆಸ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಆದ್ರೆ ಅದೇ ಈ ಒಂದು ಗಟ್ಟಿ ಬಂಗಾರ ನೀವು ತಗೊಂಡ್ರೆ ನಿಮಗೆ ಹೂಡಿಕೆ ಮಾಡಿದ್ರೆ ಲಾಭ ಅಂತ ಹೇಳ್ಬಹುದು. ಆದ್ರೆ ಮಾರ್ಕೆಟ್ ವೇರಿಯೇಷನ್ ಆಗುತ್ತೆ, ಎಲ್ಲ ಇನ್ಕಮ್ ಆಗ್ಬಹುದು, ಲಾಸು ಆಗ್ಬಹುದು, ಎರಡೂ ಕೂಡ ಇರುತ್ತೆ. ಇದ್ರದ್ದು ಬೆಲೆ ನೋಡಿ 1,53,000 ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ 10 ಗ್ರಾಮ್ಗೆ. ಹೋದ ವಾರ 1,60,000 ರೂಪಾಯಿ ಇತ್ತು, ಆದ್ರೆ ಈಗ 1,53,000 ರೂಪಾಯಿ ಆಗಿದೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.